ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಉಮಾರಾಣಿ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ನಾನು ಹೆಂಗೆ ಮಾಡ್ತೀನಿ ಅಂತ ನೀವು ನೋಡಿ. ಹಂಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ ಗುಲಾಬ್ ಜಾಮೂನ್. ನನ್ನ ಟಿಪ್ಸ್ ನೀವು ಫಾಲೋ ಮಾಡಿ. ಪ್ಲೇಟಲ್ಲಿ ಗುಲಾಬ್ ಜಾಮೂನ್ ಪೌಡರ್ ಹಾಕ್ಕೊಂಡು ಕನ್ಸಿಸ್ಟೆಡ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. 1 ಕಪ್ ಆಫ್ ಮಿಲ್ಕಲ್ಲೇ ನಾನು ಇವತ್ತು ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲಿಲ್ಲ ಅಂದ್ರೂ ನಾವು ನೀರಲ್ಲೂ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡು ನಾವು ಚಪಾತಿ ಹಿಟ್ಟು ಥರ ಗಟ್ಟಿಯಾಗಿ ಮಾಡ್ಕೋಬೇಡಿ. ಸುಮ್ಮನೆ ಹಂಗೆ ಉಂಡೆ ಮಾಡ್ಕೊಳ್ಳಿ. ಒಂದು ತಾವದ ಬಟ್ಟೆನ ಮುಚ್ಚಿಟ್ಕೊಳ್ಳೋಣ. ತಾವದ ಬಟ್ಟೆಯಲ್ಲಿ ಮುಚ್ಚಿಟ್ರೆ ಚೆನ್ನಾಗಿರುತ್ತೆ. 10 ನಿಮಿಷ ನೆನೆಸೋಕ್ಕಿಟ್ಬಿಟ್ಟು ಅಷ್ಟರಲ್ಲಿ ನಾವು ಸಕ್ಕರೆ ಪಾಕ ಮಾಡೋಣ. ಸಕ್ಕರೆ ಪಾಕ 2 ಕಪ್ಸ್ ಆಫ್ ಶುಗರ್, ಹಾಗೆ 3.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಕೇಸರಿ ಇತ್ತು ನನ್ನ ಹತ್ರ, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ. 2 ಏಲಕ್ಕಿ ಹಾಕ್ಕೊಂಡಿದ್ದೀರಿ. ಪೌಡರ್ ಇದ್ರೂ ಹಾಕ್ಕೋಬೋದು, ಏಲಕ್ಕಿ ಪೌಡರ್. ಹಾಗೆ ನಾವು ಸ್ವಲ್ಪ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ಕೊತಾ ಇರಬೇಕು. ಹೆಂಗೆ ರೆಡಿ ಆಗಿದೆ ಅಂದರೆ 2 ಬೆರಳಲ್ಲಿ ಇಟ್ಕೊಂಡು ಟಚ್ ಮಾಡಿದ್ರೆ ಬಂಕ ಗೊತ್ತಾಯಿತು ಅಂತಂದರೆ ಶುಗರ್ ಸಿರಪ್ ರೆಡಿ. ಆಫ್ ಮಾಡಿ ನನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾವು. ಯಾಕೆ ಅಂದರೆ ಬಾಲ್ ಹಾಕೋವಾಗ ಸ್ವಲ್ಪ ಮುಳುಗೋಗ್ದಂಗೆ ಹಾಕ್ಕೋಬೇಕು. ಸರಿ, ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಲ್ಸ್ ಮಾಡ್ಕೊಳ್ಳೋಣ ಬನ್ನಿ. ಬಾಲ್ಸ್ ಮಾಡ್ಕೊಳೋವಾಗ ಕೈಗೆ ಒಂಚೂರು ಎಣ್ಣೆ ಹಾಕ್ಕೊಂಡು, ಇಲ್ಲಾಂದರೆ ತುಪ್ಪನೂ ಯೂಸ್ ಮಾಡ್ಕೋಬೋದು. ನಾನು ಕೈಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಬಾಲ್ಸ್ ಮಾಡ್ಕೊತಾ ಇದ್ದೀನಿ. ಬಾಲ್ಸ್ ಮಾಡ್ಕೊಳೋವಾಗ ತುಂಬ ಪ್ರೆಸ್ ಮಾಡಿ ನೀವು ಉಂಡೆ ಮಾಡಬೇಡಿ. ತುಂಬ ಮೇಲೆ ಪ್ರೆಸ್ ಮಾಡ್ಕೊಂಡು ಸುಮ್ಮನೆ ಹಾಗೆ ಉಂಡೆ ಮಾಡ್ಕೊಬೇಕು. ಆಮೇಲೆ ಉಂಡೆ ಮಾಡ್ಕೊಳೋವಾಗ ತಾವದ ಬಟ್ಟೆ ಮುಚ್ಚಿಡೋದ್ರಿಂದ ಗಟ್ಟಿ ಆಗದಿರ ಸ್ವಲ್ಪ ಸಾಫ್ಟಾಗಿಟ್ಟಿರುತ್ತೆ. ಎಣ್ಣೆನೂ ಕಾದಿತ್ತು. ಹಂಗೆ ನಾನು ಚಿಕ್ಕದು ಬಾಲ್ಸ್ ಹಾಕಿ ನಾನು ಅದನ್ನು ಎಣ್ಣೆ ಕಾಗಿದೆಯಾ ಇಲ್ಲ ಅಂತ ಅಂದ್ಬಿಟ್ಟು ನೋಡಿದೆ. ಎಣ್ಣೆ ಕಾಗಿತ್ತು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಗುಲಾಬ್ ಜಾಮೂನ್ನ ಯಾವಾಗ್ಲೂ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಎಲ್ಲ ಕರೆಕ್ಟಾಗಿನೂ ಒಳಗಡೆನೂ ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಡೋದ್ರಿಂದ ಬೇಗ ಮೇಲೆ ಸಿದೋಗುತ್ತೆ, ಒಳಗಡೆ ಬೆಂದೇ ಇರಲ್ಲ. ನೆಕ್ಸ್ಟ್ ಬಾಲ್ಸನ್ನು ಒಂದೇ ಕಲರಲ್ಲಿ ಇರಬೇಕು ಅಂತಂದರೆ ಫ್ರೈ ಮಾಡ್ಕೊಳೋವಾಗ ನಾವು ಅದನ್ನು ತಿರುಗಿಸ್ತಾನೇ ಇರಿ. ಬಾಲ್ಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆವಾಗ ಚೆನ್ನಾಗಾಗುತ್ತೆ. ನಾನು ಮಾಡಿರೋ ಮಿಸ್ಟೇಕು ಹೇಳ್ತೀನಿ. ಚಿಕ್ಕದಾಗಿ ಸೀರಮ್ ಮಾಡ್ಕೊಂಬಿಟ್ನೆ ಆ ಬಾಣಲೆಯಲ್ಲಿ. ಸ್ವಲ್ಪ ಅಗಲವಾಗಿರೋದನ್ನ ತೊಗೊಂಡು ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಜಾಮೂನ್ ರೆಡಿ ಆಯಿತು. ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ. ನೋಡಿ, ಸಾಫ್ಟಾಗಿ ನಿಮಗೆ ಗೊತ್ತಾಗುತ್ತೆ ಜಾಮೂನು. ಟೇಸ್ಟ್ ಸೂಪರಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಮಾರಾಣಿ ಬಾಯ್.